ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂದು ಭಾರತವು ಬಾಂಗ್ಲಾದೇಶನ್ನು ಸೆಣಸಾಡಲಿದೆ. ಹೌದು, ಐಸಿಸಿ ಟೂರ್ನಮೆಂಟಲ್ಲಿ ಭಾರತ ಯಾವಾಗಲೂ ಮೇಲೆ ಇರುತ್ತೆ ಅಂತಲೇ ಹೇಳಬೇಕು. ಈಗ ಬಾಂಗ್ಲಾದೇಶನ್ನು ಸೋಲಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲೆ ಕೂರುವ ಸಾಧ್ಯತೆ ಇದೆ. ಭಾರತದ ಪ್ಲೇಯಿಂಗ್ 11 ಹೀಗಿರಲಿದೆ. ನಾಯಕ ರೋಹಿತ್ ಶರ್ಮಾ ಅಬ್ಸಲ್ಯೂಟ್ಲಿ ಆರಂಭಿಕನಾಗಿ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿ ಆಡುತ್ತಾರೆ ಅಂತಲೇ ಹೇಳಬೇಕು. ಇವರಿಗೆ ಸಾಥ್ ಕೊಡೋದು ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್. ಹೌದು, ಇವರು ಕೂಡ ಈಗಾಗಲೇ ಇಂಗ್ಲೆಂಡ್ ವಿರುದ್ಧ ಸೀರೀಸ್ನಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದರು. 3ನೇ ಕ್ರಮಾಂಕದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಇರಲೇಬೇಕು. ಹೌದು, ಇವರು ಕೂಡ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತಲೇ ಹೇಳಬೇಕು. ನಂಬರ್ 4ರಲ್ಲಿ ನಮ್ಮ ಶ್ರೇಯಸ್ ಅಯ್ಯರ್ ಆಡುತ್ತಾರೆ. ಯಾಕಂದರೆ ODI ಫಾರ್ಮ್ಯಾಟಲ್ಲಿ ಇವರು ಅತ್ಯದ್ಭುತ ಬ್ಯಾಟ್ಸ್ಮನ್ ಅಂತಲೇ ಹೇಳಬೇಕು. ಇನ್ನು ನಂಬರ್ 5ಯಲ್ಲಿ ವಿಕೆಟ್ ಕೀಪರ್ ರಿಷಬ್ ಪಂತ್, ಪವರ್ ಹಿಟ್ಟರ್ ಇವರು ಇರಲೇಬೇಕು. ಸಖತ್ತಾಗಿ ಫಿನಿಶಿಂಗ್ ಮಾಡಿಕೊಡ್ತಾರೆ ಟೀಮ್ ಇಂಡಿಯಾಗೆ. ನಂಬರ್ 6ರಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ. ಹೌದು, ಇವರು ಕೂಡ ಬೌಲಿಂಗ್ ಬ್ಯಾಟಿಂಗ್ ಎರಡೂ ಮಾಡುವ ಸಾಧ್ಯತೆ ಇದೆ. ಹೌದು, ನಂತರ ನಂಬರ್ 7ನಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ. ಹೌದು, ಇವರು ಸ್ಪಿನ್ನಲ್ಲಿ ಸಖತ್ತಾಗಿ ಟೀಮ್ಗಳನ್ನು ಕಟ್ಟಿ ಹಾಕ್ತಾರೆ ಅಂತಲೇ ಹೇಳಬೇಕು. ಇನ್ನು ನಂಬರ್ 8ರಲ್ಲಿ ಅಕ್ಷರ್ ಪಟೇಲ್. ಹೌದು, ಇವರು ಕೂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಸಖತ್ತಾಗಿ ಮಾಡೋದ್ರಿಂದ ಇವ್ರಿಗೂ ಕೂಡ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗುತ್ತೆ. ಇನ್ನು ನಂಬರ್ 9ನಲ್ಲಿ ವೇಗಿ ಮೊಹಮ್ಮದ್ ಶಮಿ. ಇವರು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಫಾಸ್ಟ್ ಬೌಲರ್ ಆಗಿ ಇರಲೇಬೇಕು. ಅಂದಾಗ ಮಾತ್ರ ಟೀಮ್ ಇಂಡಿಯಾಗೆ ಗೆಲುವು. ಇನ್ನು ಮಿಸ್ಟರಿ ಸ್ಪಿನ್ನರ್, ಈ ಹಿಂದೆ ಇಂಗ್ಲೆಂಡ್ ವಿರುದ್ಧ ಸಖತ್ತಾಗಿ ಬೌಲಿಂಗ್ ಮಾಡಿದ್ದ ವರುಣ್ ಚಕ್ರವರ್ತಿ ಕೂಡ ಪ್ಲೇಯಿಂಗ್ 11ನಲ್ಲಿ ಆಡುವ ಸಾಧ್ಯತೆ ಇದೆ. ಇನ್ನು ನಂಬರ್ 11ನಲ್ಲಿ ಲೆಫ್ಟ್ ಆರ್ಮ್ ಸೀಮರ್ ಹರ್ಷದೀಪ್ ಸಿಂಗ್. ಹೌದು, ಇವರು ಒಳ್ಳೆಯ ವೇರಿಯೇಷನ್ನೊಂದಿಗೆ ಟೀಮ್ಗಳನ್ನು ಬಗ್ಗು ಬಡಿತಾರೆ ಅಂತಲೇ ಹೇಳಬೇಕು. ಸೊ ಇವರಲ್ಲಿ ಯಾರು ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ ನಿಮ್ಮ ಪ್ರಕಾರ? ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸಿಗೋಣ. ಬಾಯ್ ಬಾಯ್.